ತಾಲೂಕು JDS ಘಟಕದಿಂದ ಏನು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತು ಪ್ರಮುಖವಾಗಿ ಒಂದು ವಿಚಾರವನ್ನ ತಾಲೂಕು JDS ಘಟಕ ತಾಲೂಕಿನ ಜನತೆಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಆ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು. ಮೊನ್ನೆ ನಮ್ಮ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣವರು ಏನು ರಾಮನಗರದಲ್ಲಿ SIR ನ ಒಂದು ದುರ್ಬಳಕೆ, ಅಧಿಕಾರಿಗಳ ಒಂದು ದುರ್ನಡತೆ, ಕರ್ತವ್ಯ ಲೋಪ, ಇವೆಲ್ಲ ವಿಚಾರವಾಗಿ ನಮ್ಮ ನಿಖಿಲ್ ಕುಮಾರಣ್ಣವರು NDA ಮೈತ್ರಿ ಪಕ್ಷದ ಬಿಜೆಪಿ ಜೊತೆ ಒಗ್ಗೂಡ್ಕೊಂಡು ರಾಮನಗರದಲ್ಲಿ ಒಂದು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಣ್ಣವರು ಒಂದು ಮಾತು ಹೇಳ್ತಾರೆ. ಏನು ಈ ಒಂದು ಚುನಾವಣೆ ಅಕ್ರಮಗಳು, SIR ನ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ, SIR ಪ್ರಕ್ರಿಯೆಯನ್ನು ದುರ್ಬಳಕೆಯಾಗಿ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸಾಮೂಹಿಕವಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಅಧಿಕಾರ ದುರ್ಬಳಕೆ, ಆಡಳಿತ ಯಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದಂತ ವಿಚಾರ ಇಡೀ ರಾಜ್ಯ ವ್ಯಾಪ್ತಿ ಗಮನಿಸಿರುವಂತದ್ದು. ಕೆಲವರಿಗೆ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತಾರೆ, ಕೆಲವರು ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತ ಹೇಳ್ತಾರೆ. ನಮ್ಮ ಶಾಸಕರಿಗೆ ಅದ್ರಲ್ಲಿ ಏನ್ ದೋಷ ಕಾಣಿಸ್ತಾ ಗೊತ್ತಿಲ್ಲ. ಅದನ್ನ ಏನೋ ದೊಡ್ಡದಾಗಿ ಭಾವನಾತ್ಮಕವಾಗಿ ಕುಣಿಗಲ್ ತಾಲೂಕಿನ ಜನತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅವಮಾನ ಮಾಡಿದ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಶಾಸಕರು ಇದನ್ನ ರಾಜಕೀಯವಾಗಿ ಗಾಳವಾಗಿ ಬಳಸ್ಕೊಳ್ಳಿಕ್ಕೆ ಶಾಸಕರು ನೆನ್ನೆ ಮೀಡಿಯಾದಲ್ಲಿ ನಾನು ನೋಡಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ, ಈ ರಾಜ್ಯದಲ್ಲಿ ಚುನಾವಣೆ ಅಕ್ರಮಗಳು ನಡೀತಾ ಇದೆ. ಕನಕಪುರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ಮತ್ತೆ ರಾಜ್ಯದ ಇನ್ನಿತರ ಭಾಗಗಳಲ್ಲಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ರಾಜ್ಯ ಸರ್ಕಾರ SIR ನ ಅಕ್ರಮವಾಗಿ ಬೇರೆ ಬೇರೆ ರೀತಿ ಅವ್ರ ಅನುಕೂಲ ತಕ್ಕನಾಗಿ ಮಾಡ್ಲಿಕ್ಕೆ ಹೊರಟಿದೆ ನಿಟ್ಟಿನಲ್ಲಿ ಕನಕಪುರ ಜೀನ್ಸು, ರಾಮನಗರ, ಈ ಕುಣಿಗಲ್ ಒಂದು ಜೀನ್ಸು, ಬೇರೆ ಬೇರೆ ತಾಲೂಕಿನಲ್ಲಿ ಈ ತರ ಜೀನ್ಸ್ಗಳು, ಕಾಂಗ್ರೆಸ್ನ ಜೀನ್ಸ್ಗಳು ಮಾಡ್ತಾ ಇದೆ ಅನ್ನೋ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ದಂಥದ್ದು. ಅದನ್ನ ಶಾಸಕರು ಪಾಪ ಏನೋ, ನನ್ನ ಶಾಸಕರು ಅತಿ ಬುದ್ಧಿವಂತಿಕೆ ಗೊತ್ತಿದೆ, ನೀವು ಏನೋ ನಿಮ್ಮನ್ನ ಯಾರು ದಡ್ರನ್ನಲ್ಲ, ನಿಮ್ಮ ಅತಿ ಬುದ್ಧಿವಂತಿಕೆ ಪ್ರದರ್ಶನ ಬೇಡ ಶಾಸಕರೇ. ಯಾರು ಕಿವಿ ಮೇಲೆ ಚೆಂಡು ಹೂವು ಇಟ್ಕೊಂಡು ಕೂಗ ತಾಲೂಕಲ್ಲಿ ಜನ ಕೂತಿಲ್ಲ. ನೀವು ಹೇಳಿದ್ದನ್ನೆಲ್ಲ ಗೂಬೆಗೊಳ್ತಾರ ನಂಬಲಿಕ್ಕೆ ಯಾರೋ ನಿಮ್ ಪಾರ್ಟಿ ಕಾರ್ಯಕರ್ತರಿಗಳಿಗೋ ನಿಮ್ ಹಿಂಬಾಲಕರಿಗೋ ಈ ಮಾತನ್ನ ಹೇಳಿ. ನಿಖಿಲ್ ಕುಮಾರಸ್ವಾಮಿ ಅವರು ಕುಣಿಗಲ್ ಜನತೆಗೆ ಅವಮಾನ ಮಾಡ್ಬಿಟ್ರು, ಕುಣಿಗಲ್ ಜೀನ್ಸ್ ಬಗ್ಗೆ ಮಾತಾಡ್ಬಿಟ್ರು ಅಂತ. ರೀ ಸ್ವಾಮಿ, ನಿಖಿಲ್ ಕುಮಾರಣ್ಣವ್ರು ಮಾತಾಡಿದ್ದು ನಿಮ್ಮ ಬಯೋಲಾಜಿಕಲ್ ಜೀನ್ಸ್ ಬಗ್ಗೆ ಅಲ್ಲ, ನಿಮ್ಮ ವಂಶದ ಜೀನ್ಸ್ ಬಗ್ಗೆ ಅಲ್ಲ, ನಿಮ್ಮ ಕುಟುಂಬದ ಜೀನ್ಸ್ ಬಗ್ಗೆ ಅಲ್ಲ ನಿಖಿಲ್ ಕುಮಾರಣ್ಣವ್ರು ಮಾತಾಡಿದ್ದು. ನಿಖಿಲ್ ಕುಮಾರಣ್ಣವ್ರು ಮಾತಾಡಿದ್ದು ರಾಜಕೀಯವಾಗಿ ಈ ತರ ಎಲ್ಲ ಜೀನ್ಸ್ಗಳು ನೀವೆಲ್ಲ ಕುಟುಂಬದವರನಪ್ಪ. ನೀವು DK ಶಿವಕುಮಾರ್ ನಿಮ್ ಸೆಟ್ಗ, ಎಲ್ಲ ಶಿವರಾಮೇಗೌಡರು ನಿಮ್ ಸಂಬಂಧ, ನೀವೆಲ್ಲ ಸಂಬಂಧರಲ್ವಾ? ನಿಮ್ಮ ಸಂಬಂಧದ ವಿಚಾರ ತಗೊಂಡು ಮಾತಾಡಿದ್ದವರು. ನಿಮ್ ಬಯೋಲಾಜಿಕಲ್ ಜೀನ್ಸ್ ಕಟ್ಕೊಂಡು ದೇವೇಗೌಡರ ಕುಟುಂಬಕ್ಕೆ ಏನಾಗ್ಬೇಕಾಗಿಲ್ಲ. ಯಾರ್ಯಾರ ಋಣ ಯಾರ್ಯಾರ ಮೇಲೆ ಇದೆ ಅಂತ ಹೇಳ್ತೀನಿ ಮುಂದೆ. ನಿಮ್ಮ ಬಯೋಲಾಜಿಕಲ್ ಅನ್ನು ರಂಗನಾಥರು ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಾಲೂಕಿನ ಜನ ಯಾರು ದಡ್ರಲ್ಲ. ನಿಮ್ಮ ಬಯೋಲಾಜಿಕಲ್ ಜೀನ್ಸ್ ಬಗ್ಗೆ ನಿಖಿಲ್ ಕುಮಾರಣ್ಣವ್ರು ಮಾತಾಡಿಲ್ಲ, ನಿಮ್ಮ ವಂಶದ ಬಗ್ಗೆ ನಿಖಿಲ್ ಕುಮಾರಣ್ಣವ್ರು ಮಾತಾಡಿಲ್ಲ. ನಿಮ್ ತಂದೆಯವ್ರ ಬಗ್ಗೆ ಗೌರವ ಇದೆ. ಏನನ್ನೋ ತಾಳೆ ಹಾಕ್ಲಿಕ್ಕೆ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಮಹಾನ್ ಬುದ್ಧಿವಂತರು, ಓವರ್ ಸ್ಮಾರ್ಟ್ ಅಂತ ಚೆನ್ನಾಗಿ ಗೊತ್ತಿದೆ. ನಿಮ್ ಬುದ್ಧಿವಂತಿಕೆ ಯಾವ ಮಟ್ಟಕ್ಕಿದೆ ಅಂತ ನಾವು ನೋಡಿದೀವಿ. ಹೊರಗೊಂದು ಇದೆಯಲ್ಲ ನಿಮ್ದು. ಅಬ್ಬಾಬಾ, ಈ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಯಾವ ಶಾಸಕರಿಗೂ ಇಲ್ಲ ಅಂತ ಮಹಾನ್ ಬುದ್ಧಿವಂತಿಕೆ, ಚಾತುರ್ಯತೆ ನಿಮ್ಗಿದೆ. ನಮಗೆ ಗೊತ್ತಿದೆ ಆ ವಿಚಾರ ಎಲ್ಲ. ಓವರ್ ಆಗಿ ಪ್ರದರ್ಶನ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೋ ನಮ್ಗೇನೋ ಆಗ್ಬಿಟ್ಟಿದೆ ಕುಣಿಗಲ್ ತಾಲೂಕು. ನಿಮ್ಮ ರಾಜಕೀಯ ಅವ್ಯವಹಾರಗಳು, ರಾಜಕೀಯ ಷಡ್ಯಂತ್ರಗಳು, ರಾಜಕೀಯ ವ್ಯಭಿಚಾರದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿರೋದು ನೋಡಿಲ್ವಾ? ನಿಮ್ಮ ರಾಜಕೀಯ ವ್ಯಭಿಚಾರಗಳನ್ನ